ಹಾಯ್ ವೆಲ್ಕಮ್ ಟು ಕ್ರ್ಯಾಕೆಟ್ ಅಕಾಡೆಮಿಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ಆತ್ಮೀಯ ಸ್ಪರ್ಧಾ ಮಿತ್ರರೇ. ಇವತ್ತು ನಾವು IPPS ಕ್ಲರ್ಕ್ 2026 ಡೀಟೇಲ್ ನೋಟಿಫಿಕೇಶನ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇದರಲ್ಲಿ ವೇಕೆನ್ಸಿ ಎಷ್ಟಿದಾವೆ, ಕ್ವಾಲಿಫಿಕೇಶನ್ ಏನು, ಏಜ್ ಏನು, ಸಿಲೆಬಸ್ ಏನು, ಅದರ ಫುಲ್ ಸ್ಟ್ರಾಟಜಿ ಒಂದನ್ನು ಇದ್ರಲ್ಲಿ ನೋಡೋಣ. ಸ್ಯಾಲ್ರಿ ಪ್ಲಸ್ ಲೈಫ್ ಹೇಗಿದೆ, ಪ್ರೀವಿಯಸ್ ಇಯರ್ ಕಟ್ ಆಫ್ ಏನಿತ್ತು ಅದನ್ನೆಲ್ಲ ನೋಡೋಣ. ಸುಮಾರು 11,404 ವೇಕೆನ್ಸಿಗೆ ರಿಕ್ರೂಟ್ಮೆಂಟ್ ಆಗಿದೆ. ಓಕೆ, ನಾನು ನಿಮ್ಮ ಪ್ರೀತಿಯ ಸಂತೋಷ್ ಅಂಗಲ್, ಮ್ಯಾಥ್ಸ್ ಎಕ್ಸ್ಪರ್ಟ್ ಆ್ಯಂಡ್ ಮ್ಯಾಥ್ಸ್ ಗುರು. ಗೊತ್ತಿದೆ, ಕಾಂಟ್ಯಾಕ್ಟ್ ನಂಬರ್ 8431437299. ಲಾಸ್ಟ್ ಹೇಳ್ತೀನಿ ನಿಮಗೆಲ್ಲವನ್ನ. ಓಕೆ, ಬನ್ನಿ ಸ್ನೇಹಿತರೆ. ಹಾಗಾದರೆ IBPS ಕ್ಲರ್ಕ್ ನೋಟಿಫಿಕೇಶನ್ನು ಪ್ರತಿ ವರ್ಷನೂ ಆಗಸ್ಟು ಇಲ್ಲ ಸೆಪ್ಟೆಂಬರ್ ಬರ್ತಾ ಇತ್ತು. ಈ ವರ್ಷ ಕೂಡ ಆಗಸ್ಟ್ ಫಸ್ಟಿಗೆ ಬಂದಿದೆ. ಅಂದರೆ ಜುಲೈ 31ಗೆ ಬಿಟ್ಟಿದ್ದಾರೆ, ಆಗಸ್ಟ್ ಫಸ್ಟಿಂದ ನಿಮಗೆ ಏನು ಮಾಡಿದ್ದಾರೆ, ಅಪ್ಲಿಕೇಶನ್ ಆಗಿ ಡೇಟ್ ಕೊಟ್ಟಿದ್ದಾರೆ. ಹಾಗಾದರೆ ಇಲ್ಲಿ ಈ ಸಲ ಏನೇನು ಚೇಂಜಸ್ ಆಗಿದೆ ಅನ್ನೋದನ್ನು ಆಮೇಲೆ ನೋಡೋಣ. ಫಸ್ಟು ಅಪ್ಲಿಕೇಶನ್ ಅಂತಂದರೆ ಇದರಲ್ಲಿ ಏನೇನಿದೆ, ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಡೇಟ್ ಯಾವಾಗಿಂದ ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ಕರೆಕ್ಟಾಗಿ ಎಲ್ಲವನ್ನ ಡೀಟೇಲಾಗಿ ಹೇಳ್ತಾ ಹೋಗ್ತೇನೆ ನಿಮಗೆ. ಆನ್ಲೈನ್ ಅಪ್ಲಿಕೇಶನ್ ಹಾಕೋ ಡೇಟು 1 ಆಗಸ್ಟ್ 2026 ಹಿಡಿದು 21 ಆಗಸ್ಟ್ 2026ವರೆಗೂ ಕೊಟ್ಟಿದ್ದಾರೆ. ಹೌದಾ? ಹಾಗಾದರೆ ಪ್ರಿಲಿಮ್ಸ್ ಎಕ್ಸಾಮ್ ಯಾವಾಗಿದೆ ಅಂತಂದರೆ, ಆನ್ಲೈನ್ ಪ್ರಿಲಿಮ್ಸ್ ಎಕ್ಸಾಮು ಅಕ್ಟೋಬರ್ 10 ಮತ್ತು ಅಕ್ಟೋಬರ್ 11ಕ್ಕೆ, ಅಂದರೆ ಸುಮಾರು ಇನ್ನು 70 ದಿನಗಳ ಒಂದು ಕಾಲಾವಕಾಶ ನಿಮಗಿದೆ. ಹಾಗಾದರೆ ಇದರ ರಿಸಲ್ಟ್ ನವೆಂಬರಲ್ಲಿ ರಿಸಲ್ಟ್ ಬರುತ್ತೆ. ನವೆಂಬರ್ ರಿಸಲ್ಟ್ ಬಂದಮೇಲೆ ಡಿಸೆಂಬರ್ 27ಕ್ಕೆ ಮೇನ್ಸ್ ಎಕ್ಸಾಮ್ ಇರುತ್ತೆ. ಮಾರ್ಚ್ನಲ್ಲಿ ಅಂದರೆ ಪ್ರೊವಿಷನಲ್ ಅಲಾಟ್ಮೆಂಟ್ ಯಾವ ಮಾಡ್ತಾರೆ, ಮಾರ್ಚ್ನಲ್ಲಿ. ಅಂದರೆ ಏಪ್ರಿಲ್ ಫಸ್ಟಿಗೆ ನೀವು ಬ್ಯಾಂಕ್ ಕ್ಲರ್ಕ್ ಆಗಿ ಜಾಯ್ನ್ ಆಗಿಬಿಡ್ತೀರ. ಸುಮಾರು ಒಂದು 8 ತಿಂಗಳಲ್ಲಿ ನೀವು ಒಂದು ಹುದ್ದೆಯನ್ನು ಈಜಿಯಾಗಿ ಪಡ್ಕೊಳ್ಬೇಕಾದ ಒಂದು ಅವಕಾಶ ನಿಮ್ಗೆ ಒದಗಿ ಬಂದಿದೆ ಇವಾಗ. ಬನ್ನಿ ಸ್ನೇಹಿತರೆ, ಹಾಗಾದರೆ ಇದರಲ್ಲಿ ಎಷ್ಟು ಬ್ಯಾಂಕ್ಸ್ ಬರ್ತಾವೆ ಅಂದರೆ ಟೋಟಲ್ 11 ಬ್ಯಾಂಕ್ಸ್ ಬರ್ತವೆ. ಹೌದಾ? ಈ 11 ಬ್ಯಾಂಕಿಗೆ ಎಕ್ಸಾಮ್ ಏನು ಮಾಡ್ತಾರೆ, IBPS ಇಂದ ರಿಕ್ರೂಟ್ಮೆಂಟ್ ಆಗುತ್ತೆ. ಹಾಗಾದರೆ ಸರ್, ಇದರಲ್ಲಿ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತೇಳಿ CSA ಅಂತೇಳಿ ಕ್ಲರ್ಕ್ ಪೋಸ್ಟ್ ಅನ್ನು ತುಂಬ್ಕೋತಾರೆ. ಇಲ್ಲಿ ಬೇಸಿಕ್ ಪೇ 24,050 ಇದೆ. 24,050 ಅಂತಂದರೆ ಬೇಸಿಕ್ ಪೇ ಇದು. ಅಂದರೆ ನೀವು ಮಂತ್ಲಿ ನಿಮ್ಮ ಕೈ ಸಿಗ್ತಕ್ಕಂಥ ಪೇಮೆಂಟ್ ಎಷ್ಟು ಅಂತಂದರೆ, ಇಲ್ಲಿ ನೋಡಿ ಸ್ನೇಹಿತರೆ, 45,000 ಸಿಗುತ್ತೆ. ಎಷ್ಟು ಸಿಗುತ್ತೆ ರೀ? 45,000. ಓಕೆನಾ? 45,000 ನಿಮಗೂ ಮಂತ್ಲಿ ಬೇಸಿಕ್ ಪೇ ಇದು. 45,000 ನಿಮಗೆ ಮಂತ್ಲಿ ಪೇಮೆಂಟ್ ಸಿಗುತ್ತೆ. ಎಷ್ಟು? 45,000. ಹಾಗಾದರೆ ನೆಕ್ಸ್ಟು ಇದರಲ್ಲಿ ಏನು ನೋಡ್ಬೇಕಂದ್ರೆ, ಇಲ್ಲಿ ನೋಡಿ, ಇದು ಮೇನ್ ಇಂಪಾರ್ಟೆಂಟು. ಹೌದಾ? ಇದರಲ್ಲಿ ಮಿನಿಮಮ್ ಏಜ್ ಏನಿದೆ ಸರ್, ಸ್ಟೂಡೆಂಟ್ಸಿಗೆ ಇದೊಂದು ತುಂಬ ಚಿಂತೆ. ಸರ್ ಮಿನಿಮಮ್ 20 ವರ್ಷ ಇದೆ, ಮ್ಯಾಕ್ಸಿಮಮ್ 28 ವರ್ಷ ಇದೆ. ಅಂದರೆ ಕ್ಯಾಂಡಿಡೇಟು 2 ಆಗಸ್ಟ್ 1998 ಇಂದ 1 ಆಗಸ್ಟ್ 2006 ಮಿಡಲ್ ಏನು ಜೆನ್ಸ್ ಇದಾರಲ್ಲ ಅವರೆಲ್ಲ ಅಪ್ಲೈ ಮಾಡ್ಬೋದು. SC ST ಇದ್ರೆ 5 ಇಯರ್ಸ್ ಏಜ್ ಎಕ್ಸ್ಟೆನ್ಷನ್ ಇದೆ. ನೆಕ್ಸ್ಟ್ OBC ಇದ್ರೆ 3 ಇಯರ್ಸ್ ಇದೆ. ನೆಕ್ಸ್ಟ್ ಬೇರೆ ಬೇರೆಗೆ ಅವರಿಗೆಲ್ಲ ಬೇರೆ ಬೇರೆ ಥರ ಎಕ್ಸ್ಟೆನ್ಷನ್ ಇದೆ. ಹೌದಾ? ನೆಕ್ಸ್ಟ್ ಇದಕ್ಕೆ ಎಜುಕೇಷನ್ ಕ್ವಾಲಿಫಿಕೇಶನ್ ಏನು ಸರ್, ಇದಕ್ಕೆ ಡಿಗ್ರಿ ಗ್ರ್ಯಾಜುಯೇಷನ್ ಯಾವುದೇ ಗ್ರ್ಯಾಜುಯೇಷನ್ ಆಗಲಿ, ಯೂನಿವರ್ಸಿಟಿ ರೆಕಗ್ನೈಸ್ ಬೈ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಇದ್ರೆ ಯಾವುದೇ ಡಿಗ್ರಿ ಅದು ಕೂಡ ನೀವು ಅಪ್ಲೈ ಮಾಡ್ಬೋದು. ಹೌದಾ? ನೆಕ್ಸ್ಟ್ ಬನ್ನಿ ಸ್ನೇಹಿತರೆ, ಹಾಗಾದರೆ ಸರ್ ಅಪ್ಲಿಕೇಶನ್ ಫೀಸ್ ಏನು? ಇದರ ಅಪ್ಲಿಕೇಶನ್ ಫೀ ಬಂದು SC ST ಮತ್ತು ಎಕ್ಸ್ ಸರ್ವಿಸ್ಮೆನ್ PWBಡಿಗೆ 175 ಇರುತ್ತೆ. ನೆಕ್ಸ್ಟ್ ಆಲ್ ಅದರ್ ಕ್ಯಾಟಗರಿಗೆ 850 ಇರುತ್ತೆ, ಇನ್ಕ್ಲೂಡಿಂಗ್ GST ಇರುತ್ತೆ ಸ್ನೇಹಿತರೆ. ಇದಾದಮೇಲೆ ನೆಕ್ಸ್ಟು ಸರ್, ಇದನ್ನ ಸ್ಟ್ರಕ್ಚರ್ ಆಫ್ ಎಕ್ಸಾಮಿನೇಷನ್ ಏನಿದೆ, ಇದರಲ್ಲಿ ಫೀಸ್ ಗೊತ್ತಾಯಿತು, ಎಷ್ಟು ವೇಕೆನ್ಸಿ ಕರೆದಾರಂತ ಗೊತ್ತಾಯಿತು. ಆದರೆ ಎಕ್ಸಾಮಿನೇಷನ್ ಏನಿದೆ, ಇದರಲ್ಲಿ ಎಕ್ಸಾಮಿನೇಷನ್ 2 ಥರ ಬರ್ತವೆ. ಒಂದು ಪ್ರಿಲಿಮ್ಸ್ ಎಕ್ಸಾಮು, ಇನ್ನೊಂದು ಮೇನ್ಸ್ ಎಕ್ಸಾಮ್ ಅಂತ. ಇವಾಗ ನಿಮಗೆ ಇನ್ನು 70 ಡೇಸ್ ಏನಿದೆಯಲ್ಲ, ಅಲ್ಲಿ ಪ್ರಿಲಿಮ್ಸ್ ಎಕ್ಸಾಮು. ಪ್ರಿಲಿಮ್ಸ್ ಎಕ್ಸಾಮ್ನಲ್ಲಿ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜು, ನ್ಯೂಮೆರಿಕಲ್ ಎಬಿಲಿಟಿ, ರೀಸನಿಂಗ್ ಈ 3 ಪಾರ್ಟ್ ಮಾತ್ರ ಇರ್ತವೆ. ಈ 3 ಪಾರ್ಟ್ ಏನಿರ್ತಾವೆ ಅಂದರೆ ಇಂಗ್ಲೀಷ್ ಮೀಡಿಯಂ ಇರುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜಿಂದ ಇಂಗ್ಲೀಷಿಗೆ ಸ್ಟಾರ್ ಕೊಟ್ಟಿದಾರಲ್ಲ, ಸ್ಟಾರ್ ಅಂತಂದ್ರೆ ಏನ್ರಿ, ನಮ್ಮ ಕರ್ನಾಟಕ ವಿದ್ಯಾರ್ಥಿ ಕನ್ನಡ ಮೀಡಿಯಂದಲ್ಲಿ ಬರೀಬೋದು, ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಬರೀಬೋದು. ನೆಕ್ಸ್ಟು ನಂಬರ್ ಆಫ್ ಕ್ವಶನ್ಸ್ 30 ಇರ್ತವೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 30, 20 ನಿಮಿಷ ಇರುತ್ತೆ. ಸೆಪರೇಟ್ಲಿ ಟೈಮ್ ಅಂದರೆ ಟೈಮ್ ಅಲಾಟ್ ಈಚ್ ಟೆಸ್ಟಿಗೆ. ನೆಕ್ಸ್ಟ್ 35 ನ್ಯೂಮೆರಿಕಲ್ ಎಬಿಲಿಟಿ ಇರ್ತವೆ, 35 ಮಾರ್ಕ್ಸ್ ಇರ್ತವೆ, ಇದಕ್ಕೂ 20 ನಿಮಿಷ. ನೆಕ್ಸ್ಟ್ 35 ರೀಸನಿಂಗ್ ಇರ್ತವೆ, ಇದಕ್ಕೂ 35 ಮಾರ್ಕ್ಸ್, ಇದಕ್ಕೂ ಕೂಡ 20 ನಿಮಿಷ. ಟೋಟಲ್ 100 ಕ್ವಶನ್ಗೆ, ಮ್ಯಾಕ್ಸಿಮಮ್ 100 ಕ್ವಶನ್ಗೆ 60 ಮಿನಿಟ್ಸ್ ಟೈಮ್ ಇರುತ್ತೆ. ಗೊತ್ತಾಯ್ತಾ? ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಇಂಗ್ಲೀಷಲ್ಲಿ ಇರುತ್ತೆ, ನ್ಯೂಮೆರಿಕಲ್ ಎಬಿಲಿಟಿ ರೀಸನಿಂಗ್ ಕೂಡ ಕನ್ನಡ ಮತ್ತು ಇಂಗ್ಲೀಷ್ ಎರಡಲ್ಲೂ ಇರುತ್ತೆ. ಹೌದಾ? ನೆಕ್ಸ್ಟ್ ನೋಡಿ, ಇದಾದ್ಮೇಲೆ ನಿಮ್ಗೆ ಬರ್ತಕ್ಕಂಥ ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆದ್ಮೇಲೆ ನೆಕ್ಸ್ಟ್ ಬರ್ತಾ ಇರೋದೇನ್ರಿ, ಮೇನ್ ಎಕ್ಸಾಮಿನೇಷನ್. ಮೇನ್ಸ್ ಎಕ್ಸಾಮಿನೇಷನ್ ಅಲ್ಲಿ ಈ ವರ್ಷ ಒಂದು ಚೇಂಜಸ್ ಆಗಿದೆ. ಏನು ಚೇಂಜಸ್ ಆಗಿದೆ ಅನ್ನೋದನ್ನ ನಿಮ್ಗೆ ಇಲ್ಲಿ ಹೇಳ್ತೀನಿ ನೋಡ್ರಿ. ಹೌದಾ? ಇಲ್ಲಿ ಜನರಲ್ ಮತ್ತು ಫೈನಾನ್ಸಿಯಲ್ ಅವೇರ್ನೆಸ್ ಅಂತ ಬರುತ್ತೆ. ಇದು ಕನ್ನಡ ಮೀಡಿಯಂ, ಸ್ಟಾರ್ ಅಂತಂದ್ರೆ ಕನ್ನಡ ಮೀಡಿಯಂದಲ್ಲಿ ಇರುತ್ತೆ.
ನಂಬರ್ ಆಫ್ ಕ್ವಶನ್ಸ್ 40 ಇರ್ತವೆ, ಮ್ಯಾಕ್ಸಿಮಮ್ 50 ನಿಮಿಷ ಇರುತ್ತೆ, 20 ನಿಮಿಷ ಇರುತ್ತೆ. ಮ್ಯಾಕ್ಸಿಮಮ್ 50 ಮಾರ್ಕ್ಸ್ ಇರ್ತವೆ, 20 ನಿಮಿಷ ಇರುತ್ತೆ. ನೆಕ್ಸ್ಟ್ ಜನರಲ್ ಇಂಗ್ಲೀಷ್ ಏನಿದೆ ಇದು ಇಂಗ್ಲೀಷಲ್ಲೇ ಇರುತ್ತೆ. ಇಲ್ಲಿ 40 ಕ್ವಶನ್ ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 40 ಇರುತ್ತೆ, ಇದಕ್ಕೆ 35 ನಿಮಿಷ ಟೈಮ್ ಇರುತ್ತೆ. ನೆಕ್ಸ್ಟ್ ರೀಸನಿಂಗ್ ಎಬಿಲಿಟಿ ಇರುತ್ತಲ್ಲ, ಇದು ಕನ್ನಡ ಮೀಡಿಯಂದಲ್ಲಿ ಇರುತ್ತೆ. ಇದಕ್ಕೆ 40 ಕ್ವಶನ್ಸ್ ಇರ್ತವೆ, 60 ನಿಮಿಷ ಇರುತ್ತೆ, 60 ಕ್ವಶನ್ಸ್ ಇರ್ತವೆ, 35 ನಿಮಿಷ ಇರುತ್ತೆ. ನೆಕ್ಸ್ಟ್ ಕ್ವಾಂಟಿಟಿವ್ ಅಪ್ಟಿಟ್ಯೂಡ್, ಅಲ್ಲಿ ನ್ಯೂಮರಿಕಲ್ ಎಬಿಲಿಟಿ ಬಂತು, ಇಲ್ಲಿ ಕ್ವಾಂಟಿಟಿವ್ ಅಪ್ಟಿಟ್ಯೂಡ್ ಇದು ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಇರುತ್ತೆ. ಸ್ಟಾರ್ ಅಂದ ತಕ್ಷಣ ಕನ್ನಡ ಆರ್ ಇಂಗ್ಲಿಷ್. ನೆಕ್ಸ್ಟ್ 40 ಕ್ವಶನ್ಸ್ ಇರ್ತವೆ, ಮ್ಯಾಕ್ಸಿಮಮ್ 50 ಮಾರ್ಕ್ಸ್, 35 ನಿಮಿಷ ಟೈಮ್. ಸರ್ ಪ್ರೀವಿಯಸ್ಗೆ ಈ ವರ್ಷಕ್ಕೆ ಏನು ಚೇಂಜಸ್ ಆಗಿದೆ ಅನ್ನೋದನ್ನ ನೀವು ಇಲ್ಲೇ ನೋಡ್ಬೇಕು ಸ್ನೇಹಿತರೆ. ಏನು ಗೊತ್ತಾ, ಪ್ರೀವಿಯಸ್ನಲ್ಲಿ ಇದು ಏನಿದೆಯಲ್ಲ ನಿಮಗೆ, ನೀವು ಏನು ನೋಡ್ತಾ ಇದ್ರಲ್ಲ ಇವಾಗ ಕ್ವಾಂಟಿಟಿ ಅಪ್ಟಿಟ್ಯೂಡ್ ಇಲ್ಲಿ 35 ಕ್ವಶನ್ಸ್ ಇತ್ತು ರೀ. ಹೌದಾ, 30 ಕ್ವಶನ್ಸ್ ಇದ್ದು, ಇವಾಗ 5 ಕ್ವಶನ್ ಜಾಸ್ತಿ ಆಗಿದೆ. 40 ನಿಮಿಷ 5 ನಿಮಿಷ ಟೈಮನ್ನು ಜಾಸ್ತಿ ಕೊಟ್ಟಿದ್ದಾರೆ. ಅಂದರೆ ಟೋಟಲ್ಲು ನಿಮಗೆ ಪ್ರೀವಿಯಸ್ಗೆ ಈ ವರ್ಷಕ್ಕೆ ನೋಡಿದರೆ ನಿಮಗೆ ಏನಾಗಿದೆ, 5 ನಿಮಿಷ ಎಕ್ಸಾಮಿನೇಷನ್ ಟೈಮನ್ನು ಜಾಸ್ತಿ ಕೊಟ್ಟಿದ್ದಾರೆ. ಹೌದಾ, ಹಾಗಾದರೆ ಇಲ್ಲಿ ನೋಡ್ರಿ, ಟೋಟಲ್ ನಂಬರ್ ಆಫ್ ಕ್ವಶನ್ 160 ಮಿನಿಟ್ಸ್, ಮ್ಯಾಕ್ಸಿಮಮ್ ಕ್ವಶನ್ 200, 125 ನಿಮಿಷ ಇದೆ. ಪ್ರೀವಿಯಸ್ 120 ನಿಮಿಷ ಇತ್ತು, ಈ ವರ್ಷ 5 ನಿಮಿಷ ಜಾಸ್ತಿ ಆಗಿದೆ. ಎದ್ರಲ್ಲಿ ಜಾಸ್ತಿ ಆಗಿದೆ, ಕ್ವಾಂಟಿಟ್ಯೂಡ್ ಅಪ್ಟಿಟ್ಯೂಡ್ ಜಾಸ್ತಿ ಆಗಿದೆ. ಹೌದಾ, ನೆಕ್ಸ್ಟ್ ಬನ್ನಿ. ಹಾಗಾದ್ರೆ ಇಲ್ಲಿ ಸ್ಟೇಟ್ ಅಪ್ಲೈಡ್ ಪವರ್, ಕರ್ನಾಟಕದಲ್ಲಿ ಯಾವ್ಯಾವ ಟೆಸ್ಟ್ ಮೀಡಿಯಂ ಆಫ್ ಎಕ್ಸಾಮಿನೇಷನ್, ಕರ್ನಾಟಕದಲ್ಲಿ ಯಾವ್ಯಾವ ಮೀಡಿಯಂ ಇರುತ್ತೆ ಸರ್? ಇಂಗ್ಲಿಷ್ ಇರುತ್ತೆ, ಹಿಂದಿ ಇರುತ್ತೆ, ಕನ್ನಡ ಇರುತ್ತೆ ಮತ್ತು ಕೊಂಕಣಿ ಇರುತ್ತೆ. ಓಕೆ, ಕನ್ನಡ ಇದು ಕರ್ನಾಟಕದಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮೀಡಿಯಂ ಆಫ್ ಎಕ್ಸಾಮಿನೇಷನ್. ನೆಕ್ಸ್ಟ್ ಇಷ್ಟ ಆದ್ಮೇಲೆ ಪೆನಾಲ್ಟಿ ಆಫ್ ರಾಂಗ್ ಆನ್ಸರ್. ಒಂದು ರಾಂಗ್ ಆನ್ಸರ್ ಆದರೆ ಅದಕ್ಕೆ ಪೆನಾಲ್ಟಿ ಎಷ್ಟಿದೆ ಸರ್? 0.25. ಸೇಮ್ ಸ್ಟೇಟ್ ಗೌರ್ಮೆಂಟ್ ಏನಿರುತ್ತಲ್ಲ ಅದೇ ಸೇಮ್ ಇರುತ್ತೆ. ನೆಕ್ಸ್ಟ್ ಕಟ್ ಆಫ್ ಸ್ಕೋರ್ ಅಂತ ಬಿಡ್ತಾರೆ. ಕಟ್ ಆಫ್ ಸ್ಕೋರ್ನ ಆನ್ಲೈನ್ ಮೇನ್ ಎಕ್ಸಾಮ್ಸ್ ನಿಮ್ಗೆ ಗೊತ್ತಾಗುತ್ತೆ. ಹೌದಾ, ನಿಮ್ಗೆಲ್ಲವನ್ನ ಹೇಳ್ತಾ ಹೋಗ್ತೀನಿ ನಾನು. ನೆಕ್ಸ್ಟ್ ಹೌ ಟು ಅಪ್ಲೈ, ಹೇಗೆ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ನೋಡಿ. ಅಪ್ಲೈ ಮಾಡ್ಬೇಕಂತಂದ್ರೆ ವೆಬ್ಸೈಟಿಗೆ ಹೋಗಬೇಕು. ಯಾವ ವೆಬ್ಸೈಟಿಗೂ ಇಲ್ಲಿ ನೋಡ್ರಿ, ವೆಬ್ಸೈಟಿಗೆ ನೀವು ಹೋದಾಗ ಇಲ್ಲಿ IBPS ವೆಬ್ಸೈಟ್ www.ibps.in ವೆಬ್ಸೈಟಿಗೆ ಹೋಗಿ ಕ್ಲಿಕ್ ಹಿಯರ್ ಟು ಅಪ್ಲೈ ಆನ್ಲೈನ್ ಫಾರ್ CRP ಕಸ್ಟಮರ್ ಸರ್ವಿಸ್ ಅಂತ ಕೊಡಿದ್ರೆ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನ ನೀವು ತುಂಬಬಹುದು. ನೆಕ್ಸ್ಟ್ ಇಷ್ಟಾದ್ಮೇಲೆ ಈ ವರ್ಷ ಕರ್ನಾಟಕದಿಂದ ಯಾವ್ಯಾವ ಬ್ಯಾಂಕ್ ಆಗಿದೆ, ಬ್ಯಾಂಕ್ ಆಫ್ ಬರೋಡಾ, ಬ್ಯಾಂಕ್ ಆಫ್ ಇಂಡಿಯಾ, ಮಹಾರಾಷ್ಟ್ರ, ಕೆನರಾ ಬ್ಯಾಂಕು, ಸೆಂಟ್ರಲ್ ಬ್ಯಾಂಕು, ಎಲ್ಲ ಬ್ಯಾಂಕು ಸುಮಾರು 11 ಬ್ಯಾಂಕು ನೋಟಿಫಿಕೇಶನ್ಗೆ 1414 ಪೋಸ್ಟ್ ಇದಾವೆ. ಇದರಲ್ಲಿ ಮ್ಯಾಕ್ಸಿಮಮ್ ಯಾವುದಂದ್ರೆ ಕೆನರಾ ಬ್ಯಾಂಕ್ 800 ಪೋಸ್ಟ್ ಇದಾವೆ. ಇದಾದ್ಮೇಲೆ ನೆಕ್ಸ್ಟ್ ಬರೋದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 234, ಬ್ಯಾಂಕ್ ಆಫ್ ಬರೋಡಾ 180 ಪೋಸ್ಟ್ ಇದಾವೆ. ಸುಮಾರು 1414 ಪೋಸ್ಟ್ ಇದಾವೆ. ಹೌದಾ, ಹಾಗಾಗಿ ಬೇಗ ನೀವು ಅಪ್ಲಿಕೇಶನ್ ಹಾಕಿ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೋದು ನಾನು ಲಾಸ್ಟ್ ಹೇಳ್ತಾ ಹೋಗ್ತೀನಿ ನಿಮಗೆ, ಬನ್ನಿ. ನೆಕ್ಸ್ಟ್ ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಯಾವ್ಯಾವ ಇದೆ ಅಂದ್ರೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಧಾರವಾಡ, ಹುಬ್ಬಳ್ಳಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ. ಇವು ಕರ್ನಾಟಕದಲ್ಲಿ ಇರತಕ್ಕಂಥ ಎಕ್ಸಾಮಿನೇಷನ್ ಸೆಂಟರ್. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ ಸ್ನೇಹಿತರೆ, ಇಲ್ಲಿ ಒಂದು ಇನ್ಫಾರ್ಮೇಶನ್ ಹೇಳ್ತಾ ಹೋಗ್ತೇನೆ. ಏನಪ್ಪಾ ಅಂತಂದ್ರೆ ಪ್ರೀವಿಯಸ್ ಇಯರ್ ಏನಿತ್ತಂದ್ರೆ ಪ್ರೀವಿಯಸ್ ಇಯರ್ ಓಕೆ ಡೋಂಟ್ ವರಿ. ನಮ್ಮ ಕಟ್ ಆಫ್ ಏನಿತ್ತು ಪ್ರೀವಿಯಸ್ ಅನ್ನೋದನ್ನ ನಾನು ನೋಡ್ತಾ ಹೋಗೋಣ. ಇವಾಗ ಒಂದು ಮಿನಿಟ್. ಪ್ರೀವಿಯಸ್ ಇಯರ್ ಕಟ್ ಆಫ್ ಇಲ್ಲಿ ಬರ್ತೀನಿ ನೋಡ್ರಿ, ಪ್ರೀವಿಯಸ್ ಇಯರ್ ಕಟ್ ಆಫ್. ಓಕೆ, ಪ್ರೀವಿಯಸ್ ಕಟ್ ಆಫ್ ಕರ್ನಾಟಕದ ವಿದ್ಯಾರ್ಥಿಗಳಿಗೆ, ಯಾವ ವಿದ್ಯಾರ್ಥಿಗಳಿಗೆ, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಏನಿತ್ತಂತಂದ್ರೆ 46 ಕಟ್ ಆಫ್ ಇತ್ತು ಸ್ನೇಹಿತರೆ. ಎಷ್ಟು ಕಟ್ ಆಫ್? 46 ಕಟ್ ಆಫ್ ಇತ್ತು. ಈ ವರ್ಷನೂ 100ಕ್ಕೆ 46 ಕಟ್ ಆಫ್ ಇರುತ್ತೆ. ಈ ವರ್ಷನೂ ಕೂಡ ಅಷ್ಟೇ 46ರಿಂದ 50 ಕಟ್ ಆಫ್ ಇರುತ್ತೆ. ಹಾಗಾಗಿ ಏನು ಡಿಗ್ರಿ ಫೈನಲ್ ಸ್ಟೂಡೆಂಟ್ಸ್ ಇದೆಯಲ್ಲ, ಡಿಗ್ರಿ ಫೈನಲ್ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ಬೋದು, ಡಿಗ್ರಿ ಆದವರು ಅಪ್ಲೈ ಮಾಡ್ಬೋದು. ಸುಮಾರು 70 ದಿನ ಇದೆ ನಿಮಗಿನ್ನು, 70 ಡೇಸ್ ಇದೆ. 70 ಡೇಸ್ ಟೈಮ್ ಇದೆ. 70 ಡೇಸ್ನಲ್ಲಿ ನೀವು ಮಾಡಬೇಕಾಗಿದ್ದು ಏನಪ್ಪ ಅಂತಂದ್ರೆ ಮ್ಯಾಥ್ಸು 35 ಕ್ವಶನು, ರೀಸನಿಂಗು 35 ಕ್ವಶನು, ಇಂಗ್ಲೀಷು 30 ಕ್ವಶನ್, ಟೋಟಲಿ 100 ಕ್ವಶನ್ ಅಲ್ಲಿ ಮ್ಯಾಥ್ಸ್ ನೀವು ಏನು ಮಾಡ್ಬೇಕಂದ್ರೆ ಮಿನಿಮಮ್ ಒಂದು 20. ನೆಕ್ಸ್ಟ್ ರೀಸನಿಂಗ್ನಲ್ಲಿ ಮಿನಿಮಮ್ ಒಂದು 25. ನೆಕ್ಸ್ಟ್ ಇಂಗ್ಲೀಷ್ನಲ್ಲಿ ಮಿನಿಮಮ್ ಒಂದು 20. ಇಷ್ಟು ನಿಮ್ಮ ಟಾರ್ಗೆಟ್ ಇರಬೇಕು. ಟೋಟಲು 65 ನಿಮ್ಮ ಟಾರ್ಗೆಟ್ ಇರಬೇಕು. ಎಷ್ಟ್ರಿ? 65 ನಿಮ್ಮ ಟಾರ್ಗೆಟ್ ಇದ್ರೆ ಸಾಕು. ಈ 65 ಟಾರ್ಗೆಟ್ನ ನೀವು ರೀಚ್ ಮಾಡ್ಬೇಕಂದ್ರೆ 70 ಡೇಸ್ನಲ್ಲಿ ಆರಾಮವಾಗಿ ನೀವು ರೀಚ್ ಮಾಡ್ಬೋದು. 100ಕ್ಕೆ ಜಸ್ಟ್ 65 ನಿಮ್ಮ ಟಾರ್ಗೆಟ್ ಇರಲಿ. 70 ಡೇಸ್ನಲ್ಲಿ ನೀವು ಯಾವ ಥರ ಆದರೂ ನೀವು ಒಂದು ಪ್ಲ್ಯಾನನ್ನು ಮಾಡ್ಕೋಬೋದು 70 ಡೇಸ್ನಲ್ಲಿ. ಅದಕ್ಕಾಗಿ ನಾವು
ಆಗಸ್ಟ್ ಫಸ್ಟ್ ಅಂತಾರೆ ನಿಮ್ಗೆ ಆಗಸ್ಟ್ 5ರವರೆಗೂ ಟೈಮ್ ಬರುತ್ತೆ. ಆಗಸ್ಟ್ 5ರವರೆಗೂ ಈ ಬ್ಯಾಚ್ಗೆ ಸೇರಿಕೊಳ್ಳಿ. ಕ್ರಿಕೆಟ್ ಅಕಾಡೆಮಿ ಏನು ಬ್ಯಾಚ್ ಇದ್ರ ಈ ಬ್ಯಾಚ್ ಸ್ಪೆಷಲಿ ಏನಿದೆ 70 ಡೇಸಲ್ಲಿ 70 ದಿವಸದಲ್ಲಿ ಮ್ಯಾಥ್ಸು ರೀಸನಿಂಗು ಇಂಗ್ಲೀಷು ನಿಮ್ಮ ಟಾರ್ಗೆಟ್ ಏನಿದೆ 65 ಇದ್ರೆ ಈ 65 ಟಾರ್ಗೆಟನ್ನು ನಾವು ರೀಚ್ ಮಾಡಿಸ್ತೀವಿ. ನೀವು ಪ್ರಿಲಿಮ್ಸ್ ಪಾಸ್ ಆದಮೇಲೆ ಮೇನ್ಸ್ ಎಕ್ಸಾಮ್ ಆಗಿದೆ ಡಿಸೆಂಬರ್ 27 ಇದೆ. ಮೇನ್ಸ್ನಲ್ಲಿ ಬರ್ತಕ್ಕಂಥ ಚಾಪ್ಟರ್ನ ಆಮೇಲೆ ನಾವು ನೋಡೋಣ. ಯಾವ ಪಾರ್ಟ್ ಬರ್ತಾವಲ್ಲ ಅವನ್ನ ನೋಡೋಣ. ಮೊದಲು ನಿಮ್ಮ ಟಾರ್ಗೆಟ್ ಏನು 70 ದಿವಸದಲ್ಲಿ 65 ಮಾರ್ಕ್ಸನ್ನು ನಾವು ರೀಚ್ ಮಾಡಬೇಕು. ಸೊ ಆಗಸ್ಟ್ 5ಕ್ಕೆ ಈ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆಗಸ್ಟ್ 5 ಒಳಗೆ ನೀವು ಬಂದು ಬೇಗ ಜಾಯ್ನ್ ಆಗಿ ನಿಮ್ಮ ಆಗಸ್ಟ್ 5ರಿಂದ ನಿಮ್ಗೆ ಎಷ್ಟು ದಿನ ಸಿಗುತ್ತೆ ಅಂದರೆ 65 ಡೇಸ್ ಸಿಗುತ್ತೆ. 65 ಡೇಸ್ನಲ್ಲಿ ನೀವು ಪ್ರಿಲಿಮ್ಸ್ ಯಾವ ಥರ ಕ್ಲಿಯರ್ ಮಾಡಬೇಕು ಅನ್ನೋದನ್ನು ನಾವು ಪೂರ್ತಿ ಒಂದು 65 ಡೇಸಲ್ಲಿ ಈ ಕೋರ್ಸನ್ನು ಮುಗಿಸ್ತಾ ಇದ್ದೀವಿ. ಮ್ಯಾಥ್ಸು ರೀಸನಿಂಗು ಇಂಗ್ಲೀಷು. ಸೊ ಬೇಗ ಬಂದು ಈ ಬ್ಯಾಚಿಗೆ ಜಾಯ್ನ್ ಆಗಿ. ಈ ಬ್ಯಾಚ್ ಏನಿದೆಯಲ್ಲ ಈ ಬ್ಯಾಚು ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಇದೆ. ಈ ಬ್ಯಾಚ್ ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್. ಆಫ್ಲೈನ್ ಬೇಕಿದ್ದವರು ಆಫ್ಲೈನ್ ಇನ್ಸ್ಟಿಟ್ಯೂಟ್ಗೆ ಬಂದು ನೀವು ಕ್ಲಾಸನ್ನು ರಿಜಿಸ್ಟರ್ ಮಾಡ್ಕೋಬೋದು. ಆನ್ಲೈನ್ ಬೇಕನ್ನೋರು ಆನ್ಲೈನ್ಗೆ ನೋಡ್ಬೋದು. ಆಫ್ಲೈನ್ ಆ್ಯಂಡ್ ಆನ್ಲೈನ್ ಬೋತ್ ಇದೆ. ಹಾಗಾದರೆ ಕಾಂಟ್ಯಾಕ್ಟ್ ನಂಬರ್ ಏನಿದೆ ಅಂದರೆ ಕಾಂಟ್ಯಾಕ್ಟ್ ನಂಬರು 8431437299 ಇದೆ. ಈ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ಓಕೆ ಸ್ನೇಹಿತರೆ. ಓಕೆ ನೆಕ್ಸ್ಟ್ ಇಲ್ಲೆಲ್ಲ ಪೂರ್ತಿ ಒಂದು ಡೀಟೇಲ್ ಕೊಟ್ಟರೆ ಡೀಟೇಲ್ ನೋಡ್ಕೊಡ್ರಿ. ಬೇಗ ಬಂದು ಈ ಬ್ಯಾಚ್ಗೆ ಸೇರಿಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಬೈ. ಟೇಕ್ ಕೇರ್.